ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಅಂದರೆ ಒಂದು 15 ಡೇಸ್ ಬ್ಯಾಕ್ ಓಲ್ಡ್ ವಿಡಿಯೋ ಆಗಿರುತ್ತೆ. ಸೊ ಟೈಮ್ ಇರಲಿಲ್ಲ ಅಂತ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ನಮ್ಮ ಮನೆಯವರಿಬ್ಬರು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಅಮ್ಮ ಮನೆಗೆ. ಹಾಗೆ ನಾನು ನನ್ನ ಫ್ರೆಂಡು ಜಾತ್ರೆ ಕರೆದಿದ್ರು ಸುನೀತಾ ಅಂತ, ಅವ್ರ ಮನೆಗೂ ಕೂಡ ಹೋಗಬೇಕಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಅಮ್ಮ ಊರಿಂದ ಅಲ್ಲಿಗೆ ಹೋಗೋದಕ್ಕೆ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮನೆಯವರು ಅದೇ ಅಮ್ಮ ಕರೆದಿದ್ರಲ್ಲ, ಸೊ ರಿಲೇಷನ್ ಬರ್ತಾರೆ ಬನ್ನಿರಿ ಹೋಗಿರಂತೆ ಅಂತ ಹೇಳ್ಬಿಟ್ಟು ಕರೆದಿದ್ರು. ಅದಕ್ಕೆ ಅಂತ ಹೇಳ್ಬಿಟ್ಟು ಅವರು ನಾನು ಅಲ್ಲೇ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಬರ್ತಾ ರೋಡಲ್ಲಿ ಮಲ್ಲಿಗೆ ಹೂವು ಸಿಕ್ತು. ಅದಕ್ಕೆ ತಗೊಳ್ರಿ ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನನಗೆ ಮಲ್ಲಿಗೆ ಹೂವು ಎಲ್ಲ ಕೊಡಿಸಿದ್ರು. ಸೊ ನಾನು ಅದನ್ನು ತೊಗೊಂಡೆ. ಅವ್ರಿಗೆ ಇಷ್ಟ ಹೂವು ಅಂದರೆ ಅವರು ಮುಂಚೆಯಿಂದ ಹೂವು ಎಲ್ಲ ಕಟ್ಟಿ ಹಾರ ಎಲ್ಲ ಮಾರ್ತಾಯಿದ್ರು, ಹೂವು ಎಲ್ಲ ಮಾರ್ತಾಯಿದ್ರು ಊರಲ್ಲಿ ಚಿಕ್ಕ ಹುಡುಗ ಇದ್ದಾಗೆಲ್ಲ. ಸೊ ಹಂಗಾಗಿ ಅವ್ರಿಗೇನೋ ಅದೊಂದು ಇಷ್ಟ ಅವ್ರಿಗೆ. ಸೊ ಇಬ್ಬರು ವೆಯ್ಟ್ ಮಾಡ್ತಾಯಿದ್ವಿ ಬಸ್ಸಿಗೆ. ಒಂದು 3-4 ಬಸ್ ಬಂತು. ಯಾವುದು ಅಂದರೆ ಎಲ್ಲ ಫುಲ್ ರಶ್ ಇತ್ತು. ಸೊ ಇದು ರಶ್ ಇತ್ತು, ಆದ್ರೂ ಬನ್ನಿರಿ ಮತ್ತೆ ಲೇಟ್ ಆಗಿಬಿಡುತ್ತೆ, ಇದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತುಮಕೂರು ಪಾವಗಡ ಬಸ್ಸು. ಅಂದರೆ ನಾವು ಕೊರಟಗೆರೆಗೆ ಇಳಿಬೇಕು. ಇಲ್ಲಿಂದ 1/2 ಅವರ್ ಅಷ್ಟೇ ಜರ್ನಿ ಕೊರಟಗೆರೆಗೆ. ನೋಡಿ ಎಷ್ಟೊಂದೆಲ್ಲ ರಶ್ ಇತ್ತು. ನಮಗೆ ಒಳಗಡೆಗೆ ಹೋಗೋಕ್ಕೂ ಪ್ಲೇಸ್ ಇರಲಿಲ್ಲ, ಅಲ್ಲೇ ಡೋರಲ್ಲೇ ನಿಂತ್ಕೊಂಡಿದ್ವಿ. ಸೊ ಅಲ್ಲಿ ಕೊರಟಗೆರೆಗೆ ಬಂತು ಬಸ್ಸು. ಅಲ್ಲೇ ಇಳ್ಕೊಂಡ್ವಿ ನಾವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲೇ. ಅಮ್ಮ ಊರಿಗೆ ಇಲ್ಲಿಂದನೇ ಹೋಗೋಣ ರೀ ಅಂತ ಹೇಳ್ಬಿಟ್ಟು, ಇಲ್ಲೇ ಬಸ್ ಬರುತ್ತೆ, ಗೌರಿಬಿದನೂರು ಬಸ್ಸೆಲ್ಲ ಬರುತ್ತೆ, ಹೋಗೋಣ ಅಂತೇಳಿ ನಿಂತ್ಕೊಂಡ್ರೆ ಅಲ್ಲಿ ಒಂದು 1/2 ಅವರ್ 3/4 ಗಂಟೆ ಕಾದ್ರೂ ಅಲ್ಲಿ ಬಸ್ಸೇ ಬರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿ ಆಟೋ ಮಾಡಿಕೊಂಡು ಆಟೋದಿಂದ ಒಳನಳ್ಳಿಗೆ ಬಂದು ಇಳಿದು, ಮತ್ತು ಒಳನಳ್ಳಿಯಿಂದ ನಮ್ಮೂರಿಗೆ ಬಸ್ ಇಲ್ಲ, ಆಟೋದಲ್ಲೇ ಬರಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೀಟ್ಗೆಲ್ಲ ವೆಯ್ಟ್ ಮಾಡಿದ್ವಿ, ಯಾರಾದರೂ ಬರ್ತಾರೆ ಅಂತ. ಅಲ್ಲಿ ಯಾರೂ ಸೀಟ್ ಇಲ್ಲಕ್ಕ, ಬಾಡಿಗೆ ಮಾಡಿಕೊಂಡೆ ಬಂದುಬಿಡಿ ಅಂತ ಹೇಳಿದ್ರು ಈ ಹುಡುಗ. ಸರಿನಪ್ಪ ಆಯಿತು ಅಂತ ಹೇಳ್ಬಿಟ್ಟು ನಮ್ಮೂರಿಂದ ಅಲ್ಲಿಗೆ ಒಳನಳ್ಳಿಯಿಂದ ನಮ್ಮೂರಿಗೆ 150 ರೂಪಾಯಿ ತೊಗೊತಾರೆ. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಆಟೋ ಮಾಡ್ಕೊಂಡು ಬಂದ್ವಿ. ನಮಗೆ ಕಾಯ್ತಾಯಿದ್ರು ಅಕ್ಕವರು, ಆಲ್ರೆಡಿ ಹಿಂದಿನ ದಿನವೇ ಹೋಗಿದ್ರು. ಅಕ್ಕ ಬಾವ ನಮ್ಮ ರೋಹಿತ ನಮ್ಮ ಪ್ರೇಕ್ಷೆ ಎಲ್ಲ. ಅದಕ್ಕೆ ಅವರು ಎಲ್ಲ ಫೋನ್ ಮಾಡ್ತಿದ್ರು, ನನ್ನ ತಮ್ಮ ಕೂಡ ಫೋನ್ ಮಾಡ್ತಿದ್ದ, ಎಲ್ಲಿದ್ದೀರಾ ಬೇಗ ಬನ್ನಿರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಬಂದ್ವಿ ಮನೆ ಹತ್ರ. ನೋಡಿ ಎಲ್ಲ ಆಗಲೇ ಕಾಯ್ಕೊಂಡು ಕೂತಿದ್ರು ನಮಗೆ ಅಂತಲೇ. ನನ್ನ ಮಗ ನನ್ನ ತಮ್ಮನ ಜೊತೆನೇ ಹೋಗಿದ್ದ, ಅವನು ಕೂಡ ಹೋಗ್ತೀನಮ್ಮ ಅಂತ ಹೇಳ್ಬಿಟ್ಟು ನೈಟೇ ಹೋಗಿದ್ದ. ಅವನು ನನ್ನ ತಮ್ಮ ಇಬ್ಬರು ನೈಟೇ ಹೋಗಿದ್ರು. ಅಕ್ಕವರು ಅದೇ ಹೇಳಿದ್ನಲ್ಲ ಹಿಂದಿನ ದಿನವೇ ಹೋಗಿದ್ರು. ಅವ್ರು ಬಂದು ವೆಯ್ಟ್ ಮಾಡ್ತಿದ್ರು. ನಾವು ಕೂಡ ಬಂದ್ವಿ, ಅವ್ರನ್ನ ಮಾತಾಡಿಸಿ ಹಾಗೆ ಬಂದು ಕೂತ್ಕೊಂಡಿದ್ರು. ಅವ್ರಿಗೆ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ಅವ್ರಿಗೆ ಬರ್ತಾರೋ ಇಲ್ವೋ ಅನ್ನೋದು ನಮಗೆ ಆಮೇಲೆ ಏನು ಅನ್ಕೊತಾರೋ ಅನ್ನೋ ಥರ. ಸೊ ಅವ್ರನ್ನೆಲ್ಲ ಮಾತಾಡಿಸಿ ಅವರು ಊಟ ಎಲ್ಲ ಅಡುಗೆ ಮಾಡಿತ್ತು ನಮ್ಮಕ್ಕ, ಆದರೂ ಊಟ ಏನೂ ಮಾಡಿರಲಿಲ್ಲ ಅವರು. ಬೇಡ ಅಂತೇಳಿ ಕಾಫಿ ಎಲ್ಲ ಕುಡ್ಕೊಂಡು ಹೊರಟರು. ಮತ್ತು ನನ್ನ ತಮ್ಮ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದ. ನಮ್ಮ ಪ್ರೇಕ್ಷಾ ನನ್ನ ಮಗ ಇಬ್ಬರು ಎಲ್ಲ ತಿಂತಾ ಇದ್ದಾರೆ ಕೂತ್ಕೊಂಡು. ತುಂಬ ಬಿಸಿಲಿತ್ತು. ಸೊ ನೋಡಿ ಇವಾಗ ಇನ್ನೂ 10:30, ಅಷ್ಟೊತ್ತಿಗಾಗಲೇ ಎಷ್ಟೊಂದು ಬಿಸಿಲಿದೆ ಅಂತ. ಆಮೇಲೆ ನಾವು ಕೂಡ ತಂದಿರೋ ಜ್ಯೂಸು ಎಲ್ಲ ತೊಗೊಂಡು ಬಂದಿದ್ದ ಅವ್ರಿಗೆ ಅಂತ. ಅವರು ಜ್ಯೂಸು ಕುಡಿದ್ರು ಮತ್ತು ಕಾಫಿ ಕುಡಿದ್ರೆ ಅಷ್ಟೇ. ಆಮೇಲೆ ಅಕ್ಕನೇ ಅನ್ನ ಸಾಂಬಾರು ಪಾಯಸ ಏನೋ ಮಾಡಿತ್ತು. ನಮಗೆ ಎಲ್ಲ ಅಕ್ಕನೇ ಇಟ್ಕೊಟ್ಲು ಊಟಕ್ಕೆಲ್ಲ. ನಾವು ಲೇಟಾಗಿ ಬಂದಿದ್ವಲ್ಲ, ಹಂಗಾಗಿ ನಾವೇನು ಮಾಡಲಿಲ್ಲ. ಬರೋಷ್ಟೊತ್ತಿಗೆಲ್ಲ ಪಾಪ ಅವಳೇ ಎಲ್ಲ ಮಾಡಿದ್ಲು. ಅಂದರೆ ಅವರು ಬಂದಿದ್ರಲ್ಲ ರಿಲೇಟಿವ್, ಯಾರಾದರೂ ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಿದ್ಲು. ನಾವು ಅವ್ರು ಯಾರೂ ಮಾಡಲಿಲ್ಲ, ಸರಿ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಹೋದ್ಮೇಲೆ ನಾನು ನಮ್ಮ ಬಾವ ನನ್ನ ತಮ್ಮ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಅಕ್ಕನೇ ಎಲ್ಲ ಬಡಿಸ್ತಾ ಇದ್ಲು ಊಟಕ್ಕೆಲ್ಲ. ಅಮ್ಮ ಹುಣ್ಸೆಕಾಯ್ದೆಲ್ಲ ಹೊರಗಡೆ ನೋಡ್ತಾ ಇತ್ತು. ಅಂದರೆ ಇನ್ನೂ ಸ್ವಲ್ಪ ಹಂಗೆ ಇಟ್ಕೊಂಡ್ಬಿಟ್ಟಿತ್ತು, ಹುಣ್ಸೆಕಾಯಿ ಒಡಿಸಿರ್ಲಿಲ್ಲ, ಅದೆಲ್ಲ ಹಂಗೆ ಇತ್ತು. ಈ ಸಲ ಅದಿನ್ನೊಂದು ಸ್ವಲ್ಪ ಒಡಿಸ್ಬಿಟ್ಟು ಮಾರಾಕೋಣ ಅಂತ ಹೇಳ್ಬಿಟ್ಟು ಅಮ್ಮ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ನಾವು ಎಲ್ಲ ಊಟ ಮಾಡ್ತಾಯಿದ್ವಿ. ಅಂದರೆ ನಾನು ನನ್ನ ಫ್ರೆಂಡ್ ಮನೆಗೆ ಹಂಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟೆ. ಊಟ ಮಾಡಿಬಿಟ್ಟು ಹೋಗ್ತೀನಿ ಮಧ್ಯಾಹ್ನನೇ. ಅವಳು ಪಾಪ ಜಾತ್ರೆ ಕರೆದಿದ್ಲು, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟ್ರೆ ಬಿಸಿಲು ಜಾಸ್ತಿ ಇತ್ತು. ನಮ್ಮ ಮನೆಯವ್ರು ಬಿಡ್ರಿ ಸಂಜೆ ಹೋಗಿವಂತೆ ಇಲ್ಲಿಂದ ಡೈರೆಕ್ಟ್ ಬಸ್ ಹತ್ಕೊಂಡು ಅಂತ ಅಂದರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಜ್ಯೂಸ್ ತೊಗೊಂಬಂದಿದ್ದೆ. ನಮ್ಮ ಪ್ರೇಕ್ಷೆ ಕುಡಿತಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಕುಡಿತಿದ್ದಾಳೆ. ಅವಳು ತುಂಬ ಕೋಲ್ಡ್ ಇತ್ತು, ಹಂಗಾಗಿ ನನ್ನ ತಮ್ಮ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಿದ್ದ. ಅಷ್ಟೊತ್ತಿಗೆ ಅಮ್ಮ ಅದು ಹುಣ್ಸೆಕಾಯಿ ತುಂಬ ಕಚ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಚೀಲದಲ್ಲಿ ಹಾಕ್ಕೊಡಪ್ಪ
ತಿರ್ಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹಾಕಿಸ್ಕೊಂತಾಯಿತ್ತು. ಆ ಅಕ್ಕನೂ ಹೆಲ್ಪ್ ಮಾಡ್ತಿದ್ಲು ಅಮ್ಮಂಗೆ. ನಾನೇನು ಮಾಡಲಿಲ್ಲ, ಇನ್ನೇನು ರೆಡಿಯಾಗಿ ಬಂದಿದ್ದೀನಿ, ಹೋಗಮ್ಮ ಮತ್ತೆ ಇಲ್ಲಿ ಮತ್ತೆ ಸ್ನಾನ ಮಾಡಿ ರೆಡಿ ಆಗೋಕ್ಕೆ ಹೋಗಲ್ಲ ಅಂತ ಹೇಳಿದೆ. ಅದಕ್ಕೆ ಅಮ್ಮನೂ ಅಕ್ಕ ಇಬ್ಬರೇ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ಕಚ್ಕೊಂಡ್ಬಿಟ್ಟಿತ್ತು, ಕೆಳಗಡೆ ಹಾಕಿದ್ರು, ಅದು ನೀರು ಏನೋ ಬಿದ್ದುಬಿಟ್ಟೈತೆ, ಕಚ್ಕೊಂಡಿತ್ತು. ಅದಕ್ಕೆ ಅಮ್ಮ ಎಲ್ಲ ಕ್ಲೀನ್ ಮಾಡಿಕೊಡ್ತಿದ್ರು. ಅವರು ಕುಟ್ಟೋರು ಅಕ್ಕ ಆಂಟಿನೂ ಮತ್ತು ಇನ್ನೊಬ್ಬರು ಅಜ್ಜಿ ಬಂದಿದ್ದರು. ಅವರು ಆ ಸೈಡು ನೆಳ್ಳಲ್ಲಿ ಕೂತ್ಕೊಂಡು ಕುಡ್ತಾಯಿದ್ರು. ಹಾಗೆ ನಾನು ಪಕ್ಕದ ಮನೆಯಲ್ಲಿ ನಮ್ಮ ಚಿಕ್ಕಪ್ಪರು ಇದ್ದಾರೆ, ಅವರು ನಮ್ಮಪ್ಪ ಅವರು ತಮ್ಮವರೇ, ಅವರು ಕೂಡ ಮಾತಾಡ್ಸಿದ್ರು ನಮ್ಮನ್ನು. ಹೋಗಿತ್ತು ಈಗ ಇದು ಎಲ್ಲಾನು ತುಂಬಿಟ್ಟಿದ್ದ, ಅದ್ರಾಗ ಹಾಕೊಂಡು ಈಗ ಇದೊಂದು ಇಷ್ಟ ಐತೆ ಬೆಳ್ಬಿಟ್ಟು ಇನ್ನೇನು ಕಟ್ಟಿ ಊಟ ಮಾಡ್ಬ. ಇಲ್ಲ ಆಯ್ತು, ಇಲ್ಲ ಬೇಳೆ ಸಾರು ಮುದ್ದೆ ಬೇಡಪ್ಪ, ಊಟ ಆಯ್ತು. ಏನ್ ಬೇಡ, ಇಲ್ಲ ಬೇಡ ಅಕ್ಕ, ಕೊಡು. ಏನ್ ಇವತ್ತು ಹೋಗತ್ತೆ ಎಲ್ಲಪ್ಪ, ಹೋಗ್ತೀನಿ. ಅವರು ಬಲವಂತ ಮಾಡಿದ್ರು ಊಟ ಮಾಡಿ ಅಂತ, ನಾನು ಬೇಡ ಅಂತ ಹೇಳಿದೆ. ಹಂಗೂ ಅವರು ಕಾಫಿ ಮಾಡಿಕೊಡ್ತೀನಿ ಬಾ ಅಂತೇಳಿ ಕೂರಿಸಿ ಪಾಪ ಅಕ್ಕ ಕಾಫಿ ಮಾಡಿಕೊಟ್ರು. ಅಂದರೆ ಅವರು ಚಿಕ್ಕಪ್ಪನೇ ಆಗಬೇಕು, ಅಂದರೆ ಅವರು ಸ್ವಲ್ಪ ಚಿಕ್ಕವ್ರ ಥರನೇ ಇರ್ತಾರಲ್ಲ, ಸೊ ಅದಕ್ಕೆ ನಾವು ಆಂಟಿ ಹಂಗೆಲ್ಲ ಏನಿಲ್ಲ, ಮುಂಚೆಯಿಂದನೂ ಅಷ್ಟೇ ನಾವು ಅಕ್ಕ ಅಣ್ಣ ಅಂತಲೇ ಅವ್ರನ್ನ ಕರೆಯೋದು. ಚಿಕ್ಕಮ್ಮನೇ ಆಗಬೇಕು, ಆದರೂ ನಾವು ಅಕ್ಕ ಅಣ್ಣ ಅಂತ ಹೇಳ್ಬಿಟ್ಟು ಕರಿತೀವಿ. ಅವ್ರ ಮಗಳು ಬಂದು ಏನೋ ಮಾತಾಡಿಸ್ತಿದ್ರು, ಹಾಗೆ ಅವಳ ಜೊತೆ ಮಾತಾಡಿಕೊಂಡು ಸರಿ ನನ್ನ ಮಗ ನಮ್ಮ ಪಕ್ಕದ ಮನೆಯಲ್ಲೇ ಕೆಂಪ್ರತ್ನಿ ಅಂತ ಇದ್ದಾರೆ, ಅವರು ಕೂಡ ನಮ್ಮ ರಿಲೇಷನ್ನೇ. ಅಲ್ಲಿ ಆಟ ಆಡೋಕ್ಕೆ ಹೋಗಿದ್ದ. ಸರಿ ಅವನ್ನ ಹೋಗಿ ಕರ್ಕೊಂಬರೋಣ ಅಂತೇಳಿ ಅವ್ರ ಮನೆಗೆ ಹೋದೆ. ಅಲ್ಲಿ ನೋಡಿದ್ರೆ ಅವನು ಅವ್ರ ಮಕ್ಕಳ ಜೊತೆ ಎಲ್ಲ ತೋಟದ ಹತ್ರ ಆಟ ಆಡೋಕ್ಕೆ ಅಂತ ಹೋಗಿದ್ದಾನೆ. ಅವರು ತೋಟದ ಹತ್ರ ಎಮ್ಮೆ ಹಸು ಎಲ್ಲ ಅಲ್ಲೇ ಕಟ್ಟಾಕೊಂಡಿರ್ತಾರೆ, ಎಮ್ಮೆ ಎಲ್ಲ, ಹಸುನು ಮೇಕೆ ಎಲ್ಲ ಅಲ್ಲಿ ಕಟ್ಟಾಕೊಂಡಿದ್ದಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಅವನು ಅವ್ರ ಜೊತೆಲಿ ಅಲ್ಲಿಗೆ ಹೋಗಿದ್ದ. ಇಲ್ಲಿ ಪ್ರೇಕ್ಷಾ ನಮ್ಮ ಬಾವ ಇಬ್ಬರು ಹೋಗಿದ್ದಾರೆ. ಅವಳು ಜ್ಯೂಸು ತೊಗೊಂಡೋಗಿ ಕುಡಿ ಅಂತೇಳಿ ಬಲವಂತ ಮಾಡ್ತಿದ್ಲು. ಏನು ತಿಂಡಿ? ಇಲ್ಲ ಆಯಿತು, ಅಮ್ಮನ ಮಾಡಿದರು. ಏನು ಮಾಡ್ತಿದ್ದೀರಾ? ಬಿಡು, ಏನು ಬೇಡ. ಇಲ್ಲ ಅಲ್ಲ, ಬೆಳಗಿಂದ ಅವ್ನು ತಿಂಡಿನೂ ತಿಂದಿಲ್ಲ. ಅವಳು ತುಂಬ ತಗೊಳ್ಳಿ ಅಕ್ಕ ಕುಡಿ ಜ್ಯೂಸು ಅಂತ ಹೇಳ್ಬಿಟ್ಟು ಕೊಟ್ಟಳು. ಅದನ್ನು ಮತ್ತೆ ಬೇಜಾರಾಗ್ತಾರೆ, ಊಟನೂ ಮಾಡಲ್ಲ, ಟೀನು ಕುಡಿಯಲ್ಲ, ಇದು ಕುಡಿಯಲ್ಲ ಅಂದರೆ ಅಂತ ಹೇಳ್ಬಿಟ್ಟು, ಸರಿ ಅವಳು ಇಷ್ಟ ಅಂತ ಹೇಳ್ಬಿಟ್ಟು ಜ್ಯೂಸ್ ಎಲ್ಲ ಅವ್ರ ಮನೆಯಲ್ಲೂ ಕುಡಿದು ಅಲ್ಲೇ ಕೂತ್ಕೊಂಡಿದ್ದೆ. ಅವರು ಅಷ್ಟೇ ಹೋದಾಗೆಲ್ಲ ಕೂತ್ಕೊ ಹೋಗಿವಂತೆ ಅಕ್ಕ ಅಂತೇಳಿ ಮಾತಾಡಿಸ್ತಿರ್ತಾರೆ. ನಾವು ತುಂಬ ಸೆಕೆ ಆಗುತ್ತೆ ನಮ್ಮನೆ ಹತ್ರ, ಇಲ್ಲಿ ಸ್ವಲ್ಪ ನೆಳ್ಳಿರುತ್ತೆ, ಹಂಗಾಗಿ ನಾವು ಹೋಗಿ ಇಲ್ಲೇ ಕೂತ್ಕೊಂಡಿರ್ತೀವಿ ಸ್ವಲ್ಪ ಹೊತ್ತು, ಚೆನ್ನಾಗಿರುತ್ತೆ ಅಂತೇಳಿ. ಏನು ಬರಬೇಕು? ಯಾಕೆ? ಏನಕ್ಕೆ ಜ್ಯೂಸ್ ಮಾಡಿದಾರ? ಯಾರು ಮಾಡಿರೋದು? ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದರೆ ಪ್ರೇಕ್ಷ ಅವಾಗ ಹಿಂದೆನೇ ಬಂದಿದ್ದಾಳೆ. ಬಾ ನಮ್ಮಮ್ಮ ಜ್ಯೂಸ್ ಮಾಡೈತೆ ಕುಡಿಯುವಂತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡಲಿಲ್ಲ. ಅವಳು ಕರ್ಕೊಂಬಂದ್ಲು ಬಾ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ನಾನು ನಿಂಬೆಹಣ್ಣಿನ ಜ್ಯೂಸ್ ಏನೋ ಮಾಡಿದ್ಲು. ಮತ್ತು ನಾನು ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಅಮ್ಮನೂ ಅಕ್ಕ ಇಬ್ಬರೇ ಅಂದರೆ ಅವ್ರ ಜೊತೆನೇ ಎಲ್ಲ ಕೆಲಸ ಮಾಡ್ತಿದ್ಲು ಅಕ್ಕನೂ. ಸರಿ ಸಂಜೆ ಆಯಿತು, ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ ಎಲ್ರೂ. ಅಕ್ಕನೂ ಬರ್ತೀವಿ ನಾವು, ತುಮಕೂರಿಗೆ ಹೋಗಬೇಕು. ನಮ್ಮ ಭಾವನೂ ನಮ್ಮ ರೋಹಿತ ಇಬ್ಬರು ಗಾಡೀಲಿ ಹೋಗಿದ್ದಾರೆ ಅವರು ತುಮಕೂರಿಗೆ ಆಲ್ರೆಡಿ. ಅದಕ್ಕೆ ನಾವು ಕೂಡ ರೆಡಿ ಆದ್ವಿ, ಹೋಗೋಣ ಇನ್ನೇನು ಟೈಮ್ ಆಗುತ್ತೆ ಅಂತೇಳಿ. ನಾನು ನನ್ನ ಫ್ರೆಂಡು ಮನೆಗೆ ಹಂಗೆ ಹೋಗ್ತೀನಿ, ನೀವು ಹಂಗೆ ತುಮಕೂರಿಗೆ ಹೋಗಿ ಪ್ರಕಾಶ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಅವರು ಕೂಡ ರೆಡಿ ಆದರು. ನೋಡಿ ಅಮ್ಮ ಹುಣ್ಸೆಹಣ್ಣು ಇಷ್ಟೊಂದೆಲ್ಲ ಕುಟ್ಟಿಸಿ ಇಟ್ಟಿದ್ದಾರೆ. ಇವತ್ತೊಂದಿನ ಅದೆಲ್ಲ ಕುಟ್ಟಿದ್ರೆ ಅದು ಎಲ್ಲ ತೊಗೊಂಡು ತುಮಕೂರಿಗೆ ಮಂಡಿಗೆ ಬರ್ತೀನಿ ನಾಳೆ ಅಂತೆಲ್ಲ ಹೇಳಿತ್ತಮ್ಮ. ಸರಿ ಆಯಿತು ಬಾರಮ್ಮ ತೊಗೊಂಡು ಅಂತ ಹೇಳ್ಬಿಟ್ಟು ಅಮ್ಮಂಗೆಲ್ಲ ಹೇಳಿ ಹೊರಟ್ವಿ. ಪ್ರೇಕ್ಷ ಅಲ್ಲೇ ಅವಳಾಗ ಕೇಳು, ನನ್ನ ಹತ್ರ ಬರ್ತೀಯ, ಅವಳನ್ನೇ ಮಾತಾಡ್ಸೋಗಪ್ಪ. ರಾಮು ಹೋಗು, ಇನ್ನ ತಾವೇನು ಇಲ್ಲ, ನಾನೇನು ನೀನು ಮುಚ್ಚಿಸೋಣಕ್ಕೆ ಬರ್ಬೇಡ, ನಡಿ ಹೊರಟು. ಅದು ನಾಯಿ ಅಮ್ಮ ಅಂದರೆ ಇಲ್ಲೆಲ್ಲ ಇರುತ್ತೆ. ಅಮ್ಮನೂ ಕೂಡ ಅದಕ್ಕೆ ಬಿಸ್ಕೆಟು ಊಟ ಎಲ್ಲ ಇಡ್ತಾ ಇರ್ತಾರೆ. ನಾವು ಹೋದಾಗೆಲ್ಲ ಅದಕ್ಕೆ ಬಿಸ್ಕೆಟ್ ಎಲ್ಲ ಹಾಕ್ತೀವಲ್ಲ, ಪಾಪ ಅದಕ್ಕೆ ಬಂದೈತೆ ನಮಗೆ ಏನೇನು ಹಾಕ್ತಾರೆ ಅಂತ.
ಹೇಳು ಬಾಯ್ ಮಾಡು ಬಾಜಿ ನಡಿಗೆ ಬಾಯಿ ಬಿಸಾಕಪ್ಪಿ ಎಲ್ರಿಗೂ ಹೇಳಿ ಅಲ್ಲಿಂದ ಹೊರಟ್ವಿ ಎಲ್ಲರೂ ಅಕ್ಕರು ನಾವು ಎಲ್ಲರೂ ಅಲ್ಲಿ ಬರ್ತಾ ಪ್ಲ್ಯಾನ್ ಚೇಂಜ್ ಆಯಿತು. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಮತ್ತು ಸಂಜೆ ಅವ್ರ ಊರು ಬೇರೆ ನನಗೆ ಗೊತ್ತಿರಲಿಲ್ಲ, ಅಂದರೆ ಹೋಗೋದು ರೂಟು ಅವೆಲ್ಲ ನನಗೆ ಗೊತ್ತಿರಲಿಲ್ಲ. ನನ್ನ ಮಗನ ಕರೆದ್ರೆ ಅವನು ಬಾರೋ ಹೋಗೋಣ ಅಂದರೆ ಇಲ್ಲೇ ನಾನು ಬರಲ್ಲಮ್ಮ ಅಂತ ಹೇಳ್ದೆ. ಸರಿ ರೀ, ನಾನು ಬೆಳಗ್ಗೆನೇ ಹೋಗ್ತೀನಿ, ಡೈರೆಕ್ಟ್ ಬಸ್ ಇರುತ್ತೆ ತುಮಕೂರಿಂದನೇ, ಅಲ್ಲಿ ಇತ್ತು. ಅವರು ಅಡ್ರೆಸ್ ಎಲ್ಲ ಹೇಳಿದರು, ಅಲ್ಲಿಗೆ ಡೈರೆಕ್ಟಾಗಿ ನಾನು ತುಮಕೂರಿಂದನೇ ಹೋಗ್ತೀನಿ ರೀ ಅಂತೆಲ್ಲ ಹೇಳಿದೆ. ಸರಿ ಆಯಿತು ಹೋಗೋಣ ತುಮಕೂರಿಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ ನನ್ನ ಮಗನಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಅಲ್ಲೇ ಉಳ್ಕೊಳಕ್ಕೆ ಇಷ್ಟ ಆಯ್ತು ಅಮ್ಮರೂರಿಗೆ, ಅದಕ್ಕೆ ಅವನು ಆ ಥರ ಬೇಜಾರಾಗಿದ್ದಾನೆ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ.